ಆನ್ಲೈನ್ ಗೇಮಿಂಗ್ ಸಾಲಬಾಧೆಗೆ ಹೆದರಿ ಗೃಹಿಣಿ ಆತ್ಮಹತ್ಯೆ. ಸಾಯುವ ಮುನ್ನ ಮಹಿಳೆ ಬೆತ್ತಲಾಗಿದ್ದೇಕೆ ಗೊತ್ತಾ? ಆನ್ಲೈನ್ ಬೆಟ್ಟಿಂಗ್ ಗೀಳಿಗೆ ಬಿದ್ದು ಅದೆಷ್ಟೋ ಜನರು ಬೀದಿಗೆ ಬಂದಿದ್ದಾರೆ ಕಣ್ರಿ. ಇನ್ನು ಕೆಲವರು ಸಾವಿಗೆ ಶರಣಾಗಿದ್ದಾರೆ. ಇದೀಗ ಬೆಂಗಳೂರಿನಲ್ಲೂ ಇಂಥದೇ ಒಂದು ಘಟನೆ ನಡೆದೋಗ್ಬಿಟ್ಟಿದೆ ನೋಡಿ. ಆನ್ಲೈನ್ ಗೇಮಿಂಗ್ ಚಟಕ್ಕೆ ಬಿದ್ದ ಗೃಹಿಣಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾಳೆ. ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ನಡೆದೋಗಿದೆ. ಫೋಟೋದಲ್ಲಿ ಕಾಣ್ತಿರುವ ಮಹಿಳೆ 28 ವರ್ಷದ ರಂಜಿತಾ ಕಣ್ರಿ. ಮನೆಯಲ್ಲಿ ಬೆತ್ತಲಾಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಗೃಹಿಣಿ ಈಕೆ. ನೆಲಮಂಗಲದ ಖಾಸಗಿ ಕಂಪನಿಯಲ್ಲಿ ರಂಜಿತಾ ಕೆಲಸ ಮಾಡಿಕೊಂಡಿದ್ಲು. ಆದ್ರೆ ದಿಢೀರಂತ ಹೆಚ್ಚಿನ ಹಣ ಸಂಪಾದಿಸಲು ಆನ್ಲೈನ್ ಗೇಮಿಂಗ್ ಮೊರೆ ಹೋಗಿದ್ಲು ನೋಡಿ. ಈ ಗೇಮಿಂಗ್ ಹಾಗೂ ಬೆಟ್ಟಿಂಗ್ ಹುಚ್ಚು ಎಲ್ಲಿವರೆಗೂ ಇತ್ತಂದ್ರೆ 15 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ಲು. ಕಲಬುರಗಿಯ ದಂಪತಿಗಳು ಬೆಂಗಳೂರಿನಲ್ಲಿ ವಾಸ. 10 ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಂಪತಿ. ಮೃತ ರಂಜಿತಾ 10 ವರ್ಷಗಳ ಹಿಂದೆ ಅರುಣ್ ಎಂಬುವರ ಜೊತೆ ಮದುವೆಯಾಗಿದ್ಲು ಕಣ್ರಿ. ಗುಲ್ಬರ್ಗಾ ನಿವಾಸಿಗಳಾದ ದಂಪತಿ ಕಳೆದ 5 ವರ್ಷದಿಂದ ನೆಲಮಂಗಲದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ದಂಪತಿಗೆ 7 ವರ್ಷದ ಮಗನಿದ್ದಾನೆ. ಕಳೆದ 1 ವರ್ಷದ ಹಿಂದೆ ಆನ್ಲೈನ್ ಗೇಮಿಂಗ್ ಚಟಕ್ಕೆ ಬಿದ್ದಿದ್ದ ರಂಜಿತಾ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ಲು ನೋಡಿ. ಅಲ್ಲದೆ ರಂಜಿತಾಳ ತಾಯಿ ಹಾಗೂ ಗಂಡ ಈಗಾಗಲೇ ಸುಮಾರು 15 ಲಕ್ಷ ರೂಪಾಯಿ ಸಾಲ ತೀರಿಸಿದ್ರು. ಇಷ್ಟಾದ್ರೂ ಕೂಡ ಆಕೆಗೆ ಬುದ್ಧಿ ಬರಲಿಲ್ಲ ಕಣ್ರಿ. ಆನ್ಲೈನ್ ಗೇಮಿಂಗ್ ರಂಜಿತಾ ಬಿಟ್ಟಿರ್ಲಿಲ್ಲ. ಮತ್ತೆ ಸಾಲ ಮಾಡ್ಕೊಂಡಿದ್ಲು. ದಿನದ ಹಿಂದೆ ಮೃತಳ ಪತಿ ಅರುಣ್ ಗುಲ್ಬರ್ಗಾಕ್ಕೆ ಹೋಗಿದ್ರು. ಈ ವೇಳೆ ಮನೆಯಲ್ಲಿ 7 ವರ್ಷದ ಮಗನ ಜೊತೆ ಇದ್ದ ರಂಜಿತಾ ಕಣ್ರಿ ಬೆತ್ತಲಾಗಿ ಕಳೆದ ರಾತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸ್ಥಳಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೆಲಮಂಗಲದ ಸರ್ಕಾರಿ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ರಂಜಿತಾ ಸಾಯ್ಬೇಕಾದ್ರೆ ಬೆತ್ತಲಾಗಿದ್ದೇಕೆ? ಯಾವ್ದಾದ್ರೂ ವಿಡಿಯೋ ಕಾಲ್ ನಲ್ಲಿ ಇದ್ಲ? ಸಾಲ ತೀರಿಸೋಕೆ ಆಗದೆ ಸಾಲ ಕೊಟ್ಟವರಿಗೆ ದೇಹ ಪ್ರದರ್ಶನ ಮಾಡ್ತಿದ್ಲ? ಬೆತ್ತಲಾಗಿದ್ದೇಕೆ ಅನ್ನೋದರ ಬಗ್ಗೆ ತನಿಖೆ ನಡೆಯಬೇಕಾಗಿದೆ. ಆದ್ರೆ ಗೃಹಿಣಿ ಇಂಥ ಆನ್ಲೈನ್ ಗೇಮಿಂಗ್ ಆಪ್ಗಳ ಬಗ್ಗೆ ಹಾಗೂ ಬೆಟ್ಟಿಂಗ್ ದಂಧೆಯ ಬಗ್ಗೆ ಹುಷಾರಾಗಿರಿ. ಬಾಳಿ ಬದುಕಬೇಕಾದ ನವಪೀಳಿಗೆ ಈ ಆನ್ಲೈನ್ ಗೇಮಿಂಗ್ ಹೆಸರಿನಲ್ಲಿ ಮೋಸ ಹೋಗ್ತಿರೋದೇ ಹೆಚ್ಚು. ಯಾವುದಕ್ಕೂ ಎಚ್ಚರ ಎಚ್ಚರ. ಬಿಗ್ ಟಿವಿ ಕರ್ನಾಟಕ, ಬೆಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.